ನಮಸ್ಕಾರ. 2025ರ ಜನವರಿ ತಿಂಗಳು ಭಾರತದ ಪಾಲಿಗೆ ಹೇಗಿತ್ತು ಗೊತ್ತಾ? ಅದು ಕೇವಲ ಒಂದು ಹೊಸ ತಿಂಗಳ ಆರಂಭವಾಗಿರಲಿಲ್ಲ, ಬದಲಿಗೆ ಅದೊಂದು ಜಬರ್ದಸ್ತ್ ವೇಗದ ಸಂಕೇತವಾಗಿತ್ತು. ಅಂದ್ರೆ ಕ್ರೀಡಾಂಗಣದಲ್ಲಿ ಗೆಲುವಿನ ಸಂಭ್ರಮದಿಂದ ಹಿಡಿದು ದೇಶದ ರಕ್ಷಣಾ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸೋದು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನವನ್ನ ಗಟ್ಟಿಗೊಳಿಸುವವರೆಗೆ ಜನವರಿ ತಿಂಗಳು ಸಖತ್ ಕ್ರಿಯಾಶೀಲವಾಗಿತ್ತು ಅಂತಾನೆ ಹೇಳ್ಬೋದು. ಬನ್ನಿ, ಈ ತಿಂಗಳ ಪ್ರಮುಖ ಸಾಧನೆಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಪ್ರತಿ ಕನಸನ್ನು ನಿಮ್ಮ ಉಸಿರಿನಲ್ಲಿಡಿ, ಪ್ರತಿ ಗುರಿಯನ್ನು ನಿಮ್ಮ ಆಶ್ರಯದಲ್ಲಿಡಿ. ಗೆಲುವು ನಿಮ್ಮದೇ ಆಗ್ತದೆ. ಕೇವಲ ನಿಮ್ಮ ಗುರಿಯನ್ನು ನಿಮ್ಮ ಕಣ್ಣುಗಳಲ್ಲಿಡಿ. ಈ ಸ್ಫೂರ್ತಿದಾಯಕ ಮಾತಿದೆಯಲ್ಲ, ಇದನ್ನೇ ಅಕ್ಷರಶಃ ನಿಜ ಮಾಡಿ ತೋರಿಸಿದ ಹಾಗೆತ್ತು ಭಾರತದ ಜನವರಿ ತಿಂಗಳು. ಗುರಿಯಿಟ್ಟು ಆ ಗುರಿಯನ್ನ ತಲುಪಿದ ಕ್ಷಣಗಳನ್ನ ಈಗ ನೋಡೋಣ. ಹಾಗಾದೆ ಮೊದಲಿಗೆ ಕ್ರೀಡಾ ಜಗತ್ತಿಗೆ ಹೋಗ್ಬರೋಣ. ಫುಟ್ಬಾಲ್ನಿಂದ ಹಿಡಿದು ಚೆಸ್ವರೆಗೆ ನಮ್ಮ ಭಾರತೀಯ ಕ್ರೀಡಾಪಟುಗಳು ಕೊಟ್ಟ ಅದ್ಭುತ ಪ್ರದರ್ಶನದಿಂದ ಇಡೀ ದೇಶವೇ ಹೆಮ್ಮೆ ಪಡುವಂತಾಯಿತು. ಫುಟ್ಬಾಲ್ ಅಂತ ಬಂದಾಗ ಸಂತೋಷ್ ಟ್ರೋಫಿ ಅನ್ನೋದು ಬಹಳ ಪ್ರತಿಷ್ಠಿತವಾದದ್ದು. ಅದರ ಫೈನಲ್ ಪಂದ್ಯದಲ್ಲಿ ಪಶ್ಚಿಮ ಬಂಗಾಳ ತಂಡ ಕೇರಳವನ್ನ 1-0 ಅಂತರದಿಂದ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿತು. ಇದು ನಿಜಕ್ಕೂ ಒಂದು ರೋಚಕ ಪಂದ್ಯದಲ್ಲಿ ಸಿಕ್ಕ ದೊಡ್ಡ ಗೆಲುವು. ಸರಿ, ಫುಟ್ಬಾಲ್ ಆಯ್ತು. ಈಗ ನಮ್ಮೆಲ್ಲರ ಫೇವ್ರೆಟ್ ಕ್ರಿಕೆಟ್ ಕಡೆಗೆ ಬರೋಣ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಸಮಯದಲ್ಲಿ ಭಾರತೀಯ ಬೌಲಿಂಗ್ನಲ್ಲಿ ಒಂದು ಹೊಸ ಇತಿಹಾಸವೇ ಸೃಷ್ಟಿಯಾಯಿತು. ಈ ಸಂಖ್ಯೆಯನ್ನ ನೋಡಿ, 8484. ಏನಿದು ಅಂದ್ರೆ, ಇದು ನಮ್ಮ ಜಸ್ಪ್ರೀತ್ ಬುಮ್ರಾ 200 ಟೆಸ್ಟ್ ವಿಕೆಟ್ಗಳನ್ನ ಪಡೆಯೋಕೆ ತೆಗೆದುಕೊಂಡ ಎಸೆತುಗಳ ಸಂಖ್ಯೆ. ಇದರೊಂದಿಗೆ ಅವರು ಈ ಮೈಲಿಗಲ್ಲನ್ನ ತಲುಪಿದ ಅತಿ ವೇಗದ ಭಾರತೀಯ ಬೌಲರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು. ನಿಜಕ್ಕೂ ಅದ್ಭುತ ಅಲ್ವಾ? ಈ ರೆಕಾರ್ಡ್ ಒಂದೇ ಅಲ್ಲ, ಬುಮ್ರಾಗೆ ಇದು ಪ್ರಶಸ್ತಿಗಳ ಸುರಿಮಳೆಯ ತಿಂಗಳಾಗಿತ್ತು ಅಂತಾನೆ ಹೇಳ್ಬಹುದು. ಡಿಸೆಂಬರ್ ತಿಂಗಳ ಐಸಿಸಿ ಪ್ಲೇಯರ್ ಆಫ್ ದ ಮಂತ್ ಮತ್ತು 2024ರ ವರ್ಷದ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಗಳನ್ನು ಗೆದ್ದು ತಾವೊಬ್ಬ ವಿಶ್ವದ ಶ್ರೇಷ್ಠ ಆಟಗಾರ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ರು. ಕ್ರಿಕೆಟ್, ಫುಟ್ಬಾಲ್ ಅಷ್ಟೇ ಅಲ್ಲ, ನಮ್ಮದೇ ಮಣ್ಣಿನ ಆಟವಾದ ಖೋ-ಖೋ ಕೂಡ ಈ ತಿಂಗಳು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಇದೇ ಮೊದಲ ಬಾರಿಗೆ ಈ ದೇಸಿ ಕ್ರೀಡೆಗ ಒಂದು ವಿಶ್ವಕಪ್ ವೇದಿಕೆ ಸಿಕ್ಕಿದ್ದಿದೆಯಲ್ಲ, ಅದೊಂದು ಐತಿಹಾಸಿಕ ಕ್ಷಣ. ಇದು ಭಾರತೀಯ ಕ್ರೀಡೆಗೆ ಸಿಕ್ಕ ದೊಡ್ಡ ಗೌರವ. ಅಷ್ಟೇ ಅಲ್ಲ, ಈ ಐತಿಹಾಸಿಕ ಪಂದ್ಯಾವಳಿಯಲ್ಲಿ ಭಾರತ ಅಕ್ಷರಶಃ ಪ್ರಾಬಲ್ಯ ಮೆರೆಯಿತು. ನಮ್ಮ ಪುರುಷ ಮತ್ತು ಮಹಿಳಾ ತಂಡಗಳೆರಡೂ ಫೈನಲ್ನಲ್ಲಿ ನೇಪಾಳವನ್ನ ಸೋಲಿಸಿ ಚಾಂಪಿಯನ್ ಆದವು. ಇದೊಂದು ಹೆಮ್ಮೆಯ ಡಬಲ್ ಧಮಾಕ. ಈ ಗೆಲುವಿನ ಊಟ ಇಲ್ಲಿಗೆ ನಿಲ್ಲಲಿಲ್ಲ. ಸ್ಕ್ವಾಷ್, ಅಥ್ಲೆಟಿಕ್ಸ್ ಮತ್ತು ಶೂಟಿಂಗ್ನಲ್ಲೂ ನಮ್ಮವರು ಮಿಂಚಿದ್ದಾರೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಸುದ್ದಿ ಬಂದಿದ್ದು ಚೆಸ್ ಜಗತ್ತಿನಿಂದ. ನಮ್ಮ ಯುವ ಪ್ರತಿಭೆ ಅರ್ಜುನ್ ಎರಿಗೈಸಿ ವಿಶ್ವದ ನಂಬರ್ 1 ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ರನ್ನೇ ಸೋಲಿಸಿದೆಯಲ್ಲ, ಇದು ಸಾಮಾನ್ಯ ಸಾಧನೆಯಲ್ಲ. ಇವರನ್ನ ನೋಡಿ, ಕಾಮ್ಯಾ ಕಾರ್ತಿಕೇಯನ್. ವಯಸ್ಸು ಕೇವಲ 17, ಆದರೆ ಸಾಧನೆ ಮಾತ್ರ ಗಗನದೆತ್ತರದ್ದು. ಅವರು ಜಗತ್ತಿನ 7 ಖಂಡಗಳ ಅತಿ ಎತ್ತರದ ಶಿಖರಗಳನ್ನ ಏರಿ 7 ಸಮ್ಮಿಟ್ಸ್ ಚಾಲೆಂಜ್ ಪೂರ್ಣಗೊಳಿಸಿದ ಅತ್ಯಂತ ಕಿರಿಯ ಮಹಿಳೆ ಅನ್ನೋ ವಿಶ್ವ ದಾಖಲೆಯನ್ನೇ ಬರೆದಿದ್ದಾರೆ. ಇದು ಧೈರ್ಯ ಮತ್ತು ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿ. ಇವೆಲ್ಲವೂ ವೈಯಕ್ತಿಕ ಸಾಧನೆಗಳಾದ್ರೆ ಇಡೀ ದೇಶವೇ ಒಟ್ಟಾಗಿ ಸಂಭ್ರಮಿಸಿದ ಕ್ಷಣಗಳು ಈ ತಿಂಗಳು ಸಾಕಷ್ಟಿತ್ತು. ಕ್ರೀಡಾಂಗಣದಿಂದ ಹೊರಬಂದು ರಾಷ್ಟ್ರದ ಸಾಮೂಹಿಕ ಹೆಮ್ಮೆಯ ಕ್ಷಣಗಳ ಕಡೆಗೆ ಸಾಗೋಣ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ ಅದೊಂದು ಮರೆಯಲಾಗದ ದೃಶ್ಯಕ್ಕೆ ಸಾಕ್ಷಿಯಾಗಿತ್ತು. ಯಾಕೆ ಗೊತ್ತಾ? ಮೊದಲ ಬಾರಿಗೆ ನಮ್ಮ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ 3 ಕೂಡ ಒಂದೇ ಸ್ತಬ್ಧ ಚಿತ್ರದಲ್ಲಿ ಒಟ್ಟಾಗಿ ಸಾಗಿದವು. ಇದು ಕೇವಲ ಒಂದು ಪ್ರದರ್ಶನವಾಗಿರಲಿಲ್ಲ, ಬದಲಿಗೆ ನಮ್ಮ ಸಶಸ್ತ್ರ ಪಡೆಗಳ ಏಕತೆಯ ಬಲವಾದ ಸಂಕೇತವಾಗಿತ್ತು. ಇನ್ನು ಪರೇಡ್ನ ಸ್ತಬ್ಧ ಚಿತ್ರ ಸ್ಪರ್ಧೆಯಲ್ಲಿ ಅಧಿಕೃತ ವಿಭಾಗದಲ್ಲಿ ಉತ್ತರ ಪ್ರದೇಶ್ ಮೊದಲ ಸ್ಥಾನ ಪಡೆದರೆ, ಜನಪ್ರಿಯ ಆಯ್ಕೆ ವಿಭಾಗದಲ್ಲಿ ಗುಜರಾತ್ ಗೆದ್ದಿತು. ಹಾಗೆಯೇ ಸಚಿವಾಲಯಗಳ ವಿಭಾಗದಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಗಳು ವಿಜೇತರಾಗಿ ಹೊರಹೊಮ್ಮಿದವು. ಈ ತಿಂಗಳು ಪರಂಪರೆ ಮತ್ತೆ ಪ್ರಗತಿ ಎರಡೂ ಕೈ ಹಿಡಿದು ನಡೆದ ಹಾಗೆ ಇತ್ತು. ಒಂದು ಕಡೆ ಪರಿಸರ ಸಂರಕ್ಷಣೆಯಲ್ಲಿ ಗುನೇರಿಯನ್ನ ಜೀವ ವೈವಿಧ್ಯ ತಾಣ ಅಂತ ಘೋಷಿಸಲಾಯಿತು. ಇನ್ನೊಂದು ಕಡೆ ಸಾಂಸ್ಕೃತಿಕವಾಗಿ ಮರಾಠಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿತ್ತು. ಹಾಗೆಯೇ ಬೇಟಿ ಬಚಾವೋ ಬೇಟಿ ಪಢಾವೋನಂಥ ಪ್ರಮುಖ ಸಾಮಾಜಿಕ ಯೋಜನೆ ತನ್ನ 10ನೇ ವರ್ಷವನ್ನ ಪೂರೈಸಿದ್ದು ನಮ್ಮ ಸಾಮಾಜಿಕ ಪ್ರಗತಿಯನ್ನ ತೋರಿಸುತ್ತೆ. ಒಂದು ದೇಶದ ಹೆಮ್ಮೆ ಬರೀ ಅದರ ಸಂಸ್ಕೃತಿಯಲ್ಲಿಲ್ಲ, ಅದರ ಭದ್ರತೆಯಲ್ಲೂ ಇದೆಯಲ್ವಾ? ಹಾಗಾದ್ರೆ ಬನ್ನಿ, ಭಾರತದ ರಕ್ಷಣಾ ಕವಚವನ್ನ ಬಲಪಡಿಸೋಕೆ ಈ ತಿಂಗಳು ಏನೆಲ್ಲ ಆಯಿತು ಅಂತ ನೋಡೋಣ. 2025
ಇದನ್ನ ನಮ್ಮ ರಕ್ಷಣಾ ಸಚಿವಾಲಯ ಸುಧಾರಣೆಗಳ ವರ್ಷ ಅಂತ ಘೋಷಣೆ ಮಾಡಿದೆ. ಇದರರ್ಥ ಏನು ಅಂದ್ರೆ ಕೇವಲ ಹೊಸ ಶಸ್ತ್ರಾಸ್ತ್ರಗಳನ್ನ ಖರೀದಿಸೋದು ಮಾತ್ರ ಅಲ್ಲ, ಬದಲಿಗೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸಿ ನಮ್ಮ ಸಶಸ್ತ್ರ ಪಡೆಗಳನ್ನ ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸುವುದು ಇದರ ಮುಖ್ಯ ಗುರಿ. ಈ ಸುಧಾರಣೆಗಳ ಮಾತು ಬರೀ ಘೋಷಣೆಯಾಗಿ ಉಳಿದಿಲ್ಲ. ಅದರ ಫಲವನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಐಎನ್ಎಸ್ ವಾಗ್ಶೇರ್ ಜಲಾಂತರ್ಗಾಮಿಯ ಸಮುದ್ರ ಪರೀಕ್ಷೆ ಮತ್ತು ಐಎನ್ಎಸ್ ಉತ್ಕರ್ಷ್ನಂತಹ ಬಹುಪಯೋಗಿ ಹಡಗಿನ ಉದ್ಘಾಟನೆ ಇವೆರಡೂ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ನೌಕಾಶಕ್ತಿ ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆಗಳು. ಭಾರತದ ಆತ್ಮನಿರ್ಭರತೆಯ ಹೆಜ್ಜೆಗಳು ಇಲ್ಲಿಗೆ ನಿಲ್ಲ. ಸಿಯಾಚಿನ್ನಂತಹ ಕಠಿಣ ಪ್ರದೇಶಗಳಲ್ಲಿ ನಮ್ಮ ಸೈನಿಕರಿಗಾಗಿ ವಿಶೇಷ ಹಿಮಕವಚ ಉಡುಪು, ಗಡಿಯಲ್ಲಿ ಹದ್ದಿನ ಕಣ್ಣಿಡಲು ಸಂಜಯ್ ಸಿಸ್ಟಮ್ ಮತ್ತು ದೇಶೀಯವಾಗಿ ಜಲಾಂತರ್ಗಾಮಿಗಳನ್ನ ನಿರ್ಮಿಸೋಕೆ ಮಾಡಿಕೊಂಡ ಒಪ್ಪಂದಗಳು ನಮ್ಮ ಆತ್ಮನಿರ್ಭರತೆಯ ಸಂಕಲ್ಪವನ್ನ ಸ್ಪಷ್ಟವಾಗಿ ತೋರಿಸ್ತವೆ. ನೋಡಿ, ದೇಶದ ರಕ್ಷಣಾ ವ್ಯವಸ್ಥೆ ಬಲಿಷ್ಠವಾಗಿದ್ದಾಗ ಜಾಗತಿಕ ಮಟ್ಟದಲ್ಲಿ ಮಾತಾಡೋಕೆ ಒಂದು ಬೇರೆಯೇ ಆತ್ಮವಿಶ್ವಾಸ ಇರುತ್ತೆ. ನಮ್ಮ ಅಂತಿಮ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ರಂಗದಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವ ಮತ್ತು ಪಾಲುದಾರಿಕೆಗಳನ್ನ ನೋಡೋಣ. ಈ ತಿಂಗಳ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಬ್ರಿಕ್ಸ್ ಗುಂಪು ತುಂಬಾ ಸದ್ದು ಮಾಡಿದೆ. ನಿಮಗೊತ್ತಿರೋ ಹಾಗೆ ಇದು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾದಂತಹ ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳ ಒಂದು ಶಕ್ತಿಶಾಲಿ ಗುಂಪು ಮತ್ತು ಈಗ ಇದು ಇನ್ನಷ್ಟು ವಿಸ್ತಾರವಾಗಿದೆ. ಈ ತಿಂಗಳ ಒಂದು ಅತಿದೊಡ್ಡ ರಾಜತಾಂತ್ರಿಕ ಬೆಳವಣಿಗೆ ಅಂದ್ರೆ ವಿಶ್ವದ 4ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಇಂಡೋನೇಷ್ಯಾ ಅಧಿಕೃತವಾಗಿ ಬ್ರಿಕ್ಸ್ ಗುಂಪಿಗೆ ಸೇರಿದ್ದು. ಇದು ಬ್ರಿಕ್ಸ್ನ ಜಾಗತಿಕ ಪ್ರಭಾವವನ್ನ ಇನ್ನಷ್ಟು ಹೆಚ್ಚಿಸಲಿದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಭಾರತದ ವಿದೇಶಾಂಗ ನೀತಿ ಎಷ್ಟು ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ಈ ತಿಂಗಳು ಒಂದರ ಮೇಲೊಂದು ಉದಾಹರಣೆಗಳು ಸಿಕ್ಕು. ಇಂಡೋನೇಷ್ಯಾದ ಅಧ್ಯಕ್ಷರನ್ನ ಗಣರಾಜ್ಯೋತ್ಸವಕ್ಕೆ ಆಹ್ವಾನಿಸಿದ್ದು, ಅವರಿಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ರಫ್ತು ಮಾಡ್ತಾ ಇರೋದು, ಜೊತೆಗೆ ಅಮೆರಿಕದೊಂದಿಗೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಸಹಯೋಗ, ಇವೆಲ್ಲವೂ ಜಾಗತಿಕವಾಗಿ ಭಾರತ ತನ್ನ ಸಂಬಂಧಗಳನ್ನ ಹೇಗೆ ಗಟ್ಟಿಗೊಳಿಸ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಜನವರಿ ತಿಂಗಳು ಭಾರತಕ್ಕೆ ಒಂದು ಅದ್ಭುತವಾದ ಆರಂಭವನ್ನಂತೂ ಕೊಟ್ಟಿದೆ. ಕ್ರೀಡೆ, ರಕ್ಷಣೆ ಮತ್ತು ರಾಜತಾಂತ್ರಿಕತೆಯಲ್ಲಿ ಸಿಕ್ಕಿರೋ ಈ ವೇಗ ಕೇವಲ 1 ತಿಂಗಳಿಗೆ ಸೀಮಿತ ಆಗುತ್ತಾ, ಅಥವಾ ಇದು 2025ರಲ್ಲಿ ಭಾರತವನ್ನ ಒಂದು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ದೊಡ್ಡ ಪಯಣದ ಮೊದಲ ಹೆಜ್ಜೆಯ? ಕಾದು ನೋಡ್ಬೇಕು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.